ಸತ್ಯವಾಗ್ಲೂ ಹೇಳ್ತೀನಿ, ನಿನ್ನ ಮುಂದೆನೆ ಹೊಗಳಬಾರ್ದು. ಆದ್ರೂ ನಿನ್ನ ವಿಷಯದಲ್ಲಿ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ನೋಡ ವಿಜಯ್, ನಾನು ಎಷ್ಟೋ ಪಿಕ್ಚರ್ಸ್ ನೋಡಿದ್ದೀನಿ, ಎಷ್ಟೋ ಡಿಟೆಕ್ಟಿವ್ ನಾವೆಲ್ಸ್ ಓದಿದ್ದೀನಿ. ಎಷ್ಟೇ ಜಾಣ್ತನದಿಂದ ಕೊಲೆ ಮಾಡಿದ್ರು ಏನಾದ್ರೂ ಒಂದು ಅವಿವೇಕ ಮಾಡಿ ಸಿಕ್ಕಾಕೊಂಡ್ಬಿಡ್ತಾರೆ ನೋಡು. ಅಬ್ಬಾ, ನೀನ್ ಇದೆಯಲ್ಲ ನೋಡು, ಏನ್ ಕಿಲಾಡಿನೋ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಮಣ್ಣು ಹಚ್ಚೋ ಹಾಗೆ ಹೇಗ್ ಮಾಡಿದ್ಯೋ ಆ ಕೊಲೆನಾ. ಅಕ್ಕ, ನಿಜವಾಗ್ಲೂ ನಡೆದ ವಿಷಯ ಏನು ಅಂದ್ರೆ, ಆ ವಿಷಯ ನನಗೆ ಯಾಕೋ, ಹೋಗ್ಲಿ ಹೇಳು, ಕೇಳ್ತೀನಿ. ವೆರಿ ಸಿಂಪಲ್. ಅವತ್ತ 3 ಜನ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಹೇಗೆ ನಮ್ಮ ಕುಟುಂಬನ ನಾಶ ಮಾಡಿದ್ರು, ಹಾಗೆ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಮೊದಲು ಕೊಲೆ ಮಾಡಿದ್ದು ಜಗನ್ನಾಥ್. ಅವನ್ ಹೇಗೆ ಕೊಲೆ ಮಾಡ್ದೆ ಗೊತ್ತಾ? ಅವನ ಕೈಯಿಂದಾನೆ ಅವನ್ ಕಣ್ ಕುಕ್ಕಿಸ್ದೆ. ಜಗನ್ನಾಥ್ ಗೊತ್ತಾಗ್ದ ಹಾಗೆ ಅವನ್ ಕಾರಲ್ಲಿ ಸೇರ್ಕೊಂಡೆ, ಅರ್ಧ ರಸ್ತೆಯಲ್ಲಿ ಕಾಣಿಸ್ಕೊಂಡೆ, ಪಿಸ್ತಲ್ ತೋರಿಸ್ದೆ. ಅವನ್ ಭಯದಿಂದ ತತ್ತರಿಸೋದ, ನಾನು ಬಿಟ್ಬಿಡು ಅಂತ ಬೇಡ್ಕೊಂಡ. ಆಮೇಲೆ ಜಗನ್ನಾಥ, ನಾನು 10 ಎನ್ಸೋದ್ರೊಳಗೆ ಓಡೋದ್ರೆ ಬಿಟ್ಬಿಡ್ತೀನಿ ಅಂತ ಕಾರಿಂದ ಕೆಳಗಿಳ್ದ. ಟಕ್ ಅಂತ ಸೋಡಾ ಬಾಟಲ್ ಕನ್ನಡಕ ಕಿತ್ಕೊಂಡ್ಬಿಟ್ಟೆ. ಮಾರ್ಕೆಟ್ ರಸ್ತೆ ಅಕ್ಕ, ಹೆವಿ ಟ್ರಾಫಿಕ್. ಜೀವದ ಮೇಲಿರೋ ಆಸೆಗೆ ಹುತ್ ನಾಯಿ ಓಡ್ದ. ಆಕ್ಸಿಡೆಂಟ್, ಭಯಂಕರವಾದ ಅಪಘಾತ. ಏನ್ ಜಾಣ್ತನಾನು. ಹೌದು, ಆ ಜಾನ್ನ ಹ್ಯಾಗ್ ಮರ್ಡರ್ ಮಾಡಿದೆ? ಅಯ್ಯೋ, ಅದು ಅಷ್ಟೇ ಅಕ್ಕ. ಅವನು ಶುದ್ಧ ಕುಡ್ಕ, ನನ್ನ ಮಗ. ಜ್ಞಾಪಕ ಇದೆಯಾ ಅಕ್ಕ? ನಮ್ಮ ತಂದೆನೂ ಅಕ್ಕನ್ನು ಚಿತ್ರಹಿಂಸೆ ಮಾಡ್ತಿರೋವಾಗ ಕುಡಿತಾ ಅದನ್ನ ನೋಡಿ ಆನಂದ ಪಡ್ತಾ ಇದ್ದ. ಅದೇ ರೀತಿ ನಾನು ಅವನ್ನ ಕುಡಿಸಿ ಜ್ಞಾನ ತಪ್ಪುವಾಗ ಮಾಡ್ದೆ. ಸಾಲ್ದು, ಇನ್ನೂ ಬೇಕು ಅಂತ ವಿಷದ ಬಾಟಲ್ನ ತೋರಿಸ್ದೆ. ನನ್ ಕೈಯಿಂದಾನೆ ನಾನು ಕಿತ್ಕೊಂಡ್ಬಿಟ್ಟು ಗಟ ಅಂತ ಕುಡ್ದೇ ಬಿಟ್ಟ. ಏನ್ ಕ್ರಿಮಿನಲ್ ಬ್ರೈನು! ಫಾರಿನಲ್ಲಿ ಇರ್ಬೇಕಾದ ತಲೆ ಇದು. ಈಗ ಉಳಿದಿರೋದು ಆ ಜಾವೇದ್ ಒಬ್ಬನೇ. ಅವನ್ ಮರ್ಡರ್ ಹೇಗೆ ಮಾಡ್ತೀನಿ ಗೊತ್ತಾ? ಹೇಗೋ? ಏನ್ ಪ್ಲಾನ್ ಮಾಡಿದ್ಯೋ? ಅವನ್ನ ಮರ್ಡರ್ ಮಾಡಿ ಆಮೇಲೆ ಹೇಳ್ತೀನಿ. ಓಕೆ, ಆಮೇಲೆ ಹೇಳು. ಜೈ, ನನಗೆ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್. ಅಕ್ಕ, ಹೇಳ್ತೀನೋ? ಗುಡ್ ನೈಟ್. ಹಲೋ ಸರ್, ಇನ್ಸ್ಪೆಕ್ಟರ್ ದುರ್ಗಾ ಸ್ಪೀಕಿಂಗ್. ಅನ್ಕೊಂಡ ಹಾಗೆ ಸ್ಟೇಟ್ಮೆಂಟ್ ಪೂರ್ತಿ ರೆಕಾರ್ಡ್ ಮಾಡಾಯ್ತು ಸರ್. ಓಕೆ, ಕಳಿಸಿ ಸರ್. ಶಾಬಾಷ್, ತುಂಬಾ ಚೆನ್ನಾಗಿದೆ ಕಣೆ. ಏನೇ ದುರ್ಗಾ, ಅವನ್ನ ಹಿಡ್ಕೊಡೋಕೋಸ್ಕರ ಇಷ್ಟೆಲ್ಲ ನಾಟಕ ಆಡ್ತೀಯ ನೀನು? ಹೌದಮ್ಮ. ಸ್ವಂತ ತಮ್ಮನ್ಗೆ ಹೀಗೆ ಮೋಸ ಮಾಡೋ ಅಷ್ಟು ಕಟುಗಳಾಗ್ಬಿಟ್ಟಿಯೇನೆ ನೀನು? ಅಪರಾಧಿಗಳನ್ನ ಹಿಡ್ಕೊಡೋದಕ್ಕೆ ನಾವೇನ್ ಮಾಡೋದಕ್ಕೂ ಹಿಂದೆಗೆಯೋಲ್ಲ. ಅದು ನಮ್ಮ ವೃತ್ತಿ ಧರ್ಮ. ಅಯ್ಯೋ ಪಾಪಿ, ಹೆಣ್ಣಾದವಳಿಗಿರ್ಬೇಕಾದ ಮಮತೆ ವಾತ್ಸಲ್ಯ ಕೂಡ ಇಲ್ಲದೆ ಹೋಯ್ತಾ ನಿನ್ಗೆ? ಅದೆಲ್ಲ ಇದ್ರೆ ಪೊಲೀಸ್ ಡ್ಯೂಟಿ ಮಾಡೋಕ್ಕಾಗತ್ತಾ? ಯಾವತ್ತಿ ಡ್ರೆಸ್ ಹಾಕೋತೀವೋ ಅವತ್ತೇ ಎಲ್ಲ ಮರ್ತು ಬಿಡ್ತೀವಿ. ನಮ್ಮ ಗುರಿ ಒಂದೇ, ಡ್ಯೂಟಿ. ನಾನ್ ಬದುಕಿರೋವರೆಗೆ ಈ ಅನ್ಯಾಯ ಡ್ಯೂಟಿ ಮಾಡಕ್ ಬಿಡಲ್ಲ. ಅಮ್ಮ, ಕಾನೂನಿಗೆ ಎದುರಾಗಿ ಯಾರು ಬಂದ್ರು ನಾನು ಕೆಟ್ಟವಳಾಗ್ಬೇಕಾಗುತ್ತೆ. ಏನೇ ಮಾಡ್ತೀಯಾ? ಹಾಗಾದ್ರೆ ನನ್ ಕೈಗೂ ಬೇಡಿ ಹಾಕ್ತೀಯೇನೋ? ದಯವಿಟ್ಟು ಅಲ್ಲಿವರೆಗೂ ನನ್ನ ಎಳಿಬೇಡಮ್ಮ. ರಾತ್ರಿ ಪೊಲೀಸ್ ಡ್ರೆಸ್ ಹಾಕೊಂಡಿದ್ಯಾ? ಯಾಕೆ, ಆಶ್ಚರ್ಯವಾಗಿದ್ಯಾ?
ಇನ್ಸ್ಪೆಕ್ಟರ್, ಕಮಾನ್ ಅರೆಸ್ಟ್ ಹಿಮ್. ನನ್ನನ್ನ ಯಾಕೆ? ಪ್ಲಾನ್ ಮಾಡಿ ಜಗನ್ನಾಥ್ನ ಕೊಂದಿದ್ದಕ್ಕೆ, ವಿಷ ಕೊಟ್ಟು ಜಾನ್ನ ಸಾಯಿಸಿದ್ದಕ್ಕೆ. ವಿಜಯ್, ನೀನೇ ಮರ್ಡರ್ ಮಾಡಿದ್ದು ಅಂತ ನನಗೆ ಯಾವತ್ತೂ ಗೊತ್ತು. ಇಷ್ಟು ದಿನ ಆಧಾರ ಇರ್ಲಿಲ್ಲ, ಅದಕ್ಕೆ ಸುಮ್ಮನಿದ್ದೆ. ಇವತ್ತು ಆಧಾರ ಸಿಕ್ಕಿದೆ, ಅರೆಸ್ಟ್ ಮಾಡ್ತಾ ಇದ್ದೀನಿ. ಆಧಾರ? ಇಷ್ಟೊತ್ತು ಅವರಿಬ್ಬರನ್ನ ಹ್ಯಾಕ್ ಕೊಲೆ ಮಾಡಿದೆ ಅಂತ ನನ್ನ ಜೊತೆ ಜಂಬ ಕೊತ್ಕೊತಿದ್ಯಲ್ಲ, ಅದೇ ಆಧಾರ. ಅದನ್ನೆಲ್ಲ ಈ ಟೇಪಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಮಿಸ್ಟರ್. ಹೇಗೆ? ನೀನಿಂಥ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಕ್ಕ. ಎಷ್ಟೇ ಆದ್ರೂ ನಾನ್ ನಿನಗಿಂತ ಮುಂಚೆ ಹುಟ್ಟವಳಲ್ವೇನೋ. ಕೇಳಿ ಇನ್ಸ್ಪೆಕ್ಟರ್, ಸತ್ಯವಾಗ್ಲೂ ಹೇಳ್ತೀನಿ, ನಿನ್ನ ಮುಂದೆನೆ ಹೊಗಳಬಾರ್ದು. ಆದ್ರೂ ನಿನ್ನ ವಿಷಯದಲ್ಲಿ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ನೋಡ ವಿಜಯ್, ನಾನು ಎಷ್ಟೋ ಪಿಕ್ಚರ್ಸ್ ನೋಡಿದ್ದೀನಿ, ಎಷ್ಟೋ ಡಿಟೆಕ್ಟಿವ್ ನಾವೆಲ್ಸ್ ಓದಿದ್ದೀನಿ. ಎಷ್ಟೇ ಜಾಣತನದಿಂದ ಕೊಲೆ ಮಾಡಿದ್ರು ಏನಾದ್ರೂ ಒಂದು ಅವಿವೇಕ ಮಾಡಿಸ್ಕೊಂಡ್ಬಿಡ್ತಾರೆ ನೋಡು. ಅಬ್ಬಾ, ನೀನ್ ಇದೆಯಲ್ಲ ನೋಡು, ಏನ್ ಕಿಲಾಡಿನೋ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಮಣ್ಣೆಚ್ಚೋ ಹಾಗೆ ಹೇಗೂ ಮಾಡಿದ್ಯೋ ಆ ಕೊಲೆನಾ? ಅಕ್ಕ, ನಿಜವಾಗ್ಲೂ ನಡೆದ ವಿಷಯ ಏನು ಅಂದ್ರೆ, ಆ ವಿಷಯ ನನಗೆ ಯಾಕೋ, ಹೋಗ್ಲಿ ಹೇಳು, ಕೇಳ್ತೀನಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣಿಗೆ ಮಣ್ಣೆಚ್ಚೋ ಹಾಗೆ ಹೇಗೂ ಮಾಡಿದ್ಯೋ ಆ ಕೊಲೆನಾ? ಅಕ್ಕ, ನಿಜವಾಗ್ಲೂ ನಡೆದ ವಿಷಯ ಏನು ಅಂದ್ರೆ, ಆ ವಿಷಯ ನನಗೆ ಯಾಕೋ, ಹೋಗ್ಲಿ ಹೇಳು, ಕೇಳ್ತೀನಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಅಕ್ಕ, ನಿಜವಾಗ್ಲೂ ನಡೆದ ವಿಷಯ ಏನು ಅಂದ್ರೆ, ಆ ವಿಷಯ ನನಗೆ ಯಾಕೋ, ಹೋಗ್ಲಿ ಹೇಳು, ಕೇಳ್ತೀನಿ. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆ ಪಾಪ, ಅದಕ್ಕೆ ಯಾಕೆ ಹೊಡಿತೀಯ? ನೀನ್ ಎಷ್ಟು ರಿವೈಂಡ್ ಮಾಡಿದ್ರು ಅದ್ರಲ್ಲಿ ಇದ್ದಿದ್ದು ತಾನೇ ಬರೋದು. ಮೇಡಮ್, ದಿಸ್ ಇಸ್ ನಾಟ್ ಗುಡ್ ಆನ್ ಯುವರ್ ಪಾರ್ಟ್. ಇಲ್ಲ ಸರ್, ನಾನೇ ರೆಕಾರ್ಡ್. ನೋ, ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ನಮ್ಗೆ ಸುಳ್ಳು ಮಾಡಕ್ ನೋಡ್ತಿದ್ರಾ? ನೋ ನೋ, ಸಾರಿ. ಕಮ್ ಆನ್. ಗುಡ್ ನೈಟ್ ಸರ್. ರಾಸ್ಕಲ್. ಎಷ್ಟಾದ್ರೂ ನಿನ್ ಪೊಲೀಸ್ ಬುದ್ಧಿ ಎಲ್ಲೋಗುತ್ತೆ? ನನ್ನ ಹತ್ರನೇ ತೋರಿಸ್ಬಿಟ್ಟಿಯಲ್ಲ. ಅಕ್ಕ, ಇಷ್ಟು ವರ್ಷ ನಿನ್ ಜೊತೆಲೆ ಬೆಳೆದವ್ ನಾನು, ಯಾವ ಕ್ಷಣದಲ್ಲಿ ನೀನ್ ಏನ್ ಮಾಡ್ತೀಯ ಅಂತ ನನ್ಗೆ ಗೊತ್ತಿಲ್ವಾ? ನೀನ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಿದ್ದು ನಾಟಕ ಅನ್ನೋದು ಗೊತ್ತು. ನಾನು ಹೇಳಿದ್ದೆಲ್ಲ ನೀನ್ ರೆಕಾರ್ಡ್ ಮಾಡ್ತಾ ಇದ್ದೆ, ಅದು ಗೊತ್ತು. ಕೊನೆಗೇನಾಯ್ತಕ್ಕ? ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ. ಸರಿ, ಇದ್ರಲ್ಲಿ ನಾನಾಡಿದ ಮಾತುಗಳು ಮಾತ್ರ ರೆಕಾರ್ಡ್ ಆಗಿದೆ, ನೀನಾಡಿದ ಮಾತುಗಳಾಗಿಲ್ಲ. ಹೇಗೋ? ಅಕ್ಕ, ನಾನು ಏನೇ ಮಾಡಿದ್ರು ಬಹಳ ಸಿಂಪಲ್ ಆಗಿ ಮಾಡ್ತೀನಿ. ಇದಕ್ಕೆ ಮೈಕ್ ಅಂತ. ಅದ್ ಹೇಗ್ ನನ್ನ ಕೈಯಲ್ಲಿ ಬಂತು ಅಂತ ಆಶ್ಚರ್ಯನಾ?
ಯಾಕೆ ಇವತ್ತಿದ್ದಕ್ಕಿದ್ದಾಗೆ ನಮ್ಮ ಅಕ್ಕ ಇಷ್ಟೊಂದು ಹೊಗಳ್ತಾ ಇದ್ದಾಳೆ ಅಂತ ಅನುಮಾನ ಬಂತು. ಮಂಚದ ಕೆಳಗೆ ಏನಾದ್ರು ಏರ್ಪಾಡು ಮಾಡಿರ್ಬೇಕು ಅಂತ ಅನ್ನಿಸ್ತು. ಉಗುರು ಕತ್ತರಿಸ್ತಾ ಇದ್ದ ನೇಲ್ ಕಟ್ರನ್ನ ಕೆಳಗೆ ಗೊತ್ತಾಗ್ದಿರೋ ಹಾಗೆ ಆಗಿದೆ ನನ್ನ ಕ್ರಿಮಿನಲ್ ಬ್ರೇನು. ಇಡಿಯಟ್. ಇದು ಫಾರಿನಲ್ಲಿ ಇರ್ಬೇಕಾಗಿತ್ತಲೆ ತಾನೆ? ಕಳ್ಳ ರಾಸ್ಕಲ್. ಡಾಕ್ಟರ್ ಕಡೆ ಮಾತು ಹೇಳ್ತಾ ಇದ್ದೀನಿ. ದೊಡ್ಡವರು ಋಣಶೇಷ